ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಒಡೆಯ ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ, ರೇವಣ ಸಿದ್ದೇಶ್ವರ, ಬೀರಲಿಂಗೇಶ್ವರ, ಮಾಳಿಂಗರಾಯ, ಅರಣ್ಯ ಸಿದ್ದೇಶ್ವರ, ಮಲ್ಕಾರ ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಗುರು ಸೋಮಲಿಂಗೇಶ್ವರನನ್ನು ಕುರಿತು ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು 12ನೇ ಶತಮಾನದಲ್ಲಿ ತಂದೆ ಮಧುವರಸ, ತಾಯಿ ಮಾದಲಾಂಬಿಕೆ ಪುಣ್ಯ ಗರ್ಭದಲ್ಲಿ ಅವತರಿಸಿ ಬಂದಿರತಕ್ಕಂಥ ವಿಶ್ವಗುರು ಬಸವೇಶ್ವರನಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ, ಹಲ್ಲೂರ ಗ್ರಾಮದ ಅಧಿದೇವತೆ ಆಗಿರತಕ್ಕಂಥ ಆದಿಶಕ್ತಿ ಲಕ್ಷ್ಮೀದೇವಿಯ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಏಳೂರು ಸೀಮೆಯಲ್ಲಿ ವಾಸಗೈದಿರತಕ್ಕಂಥ ಆದಿಶಕ್ತಿ ಸೀಮೆವ ತಾಯಿಯ ಒಂದು ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಏಸೋ ವರ್ಷದ ಕಾಲ ಒಂದು ಭಕ್ತರ ಮನೆಗೆ ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಅಂಬಲಿ ಕಿಚಡಿ ಮಾಡಿಕೊಂಡು ಒಂದು ದೇವರ ಹಸರಾಂಬಲಿ ಮಾಡುವಂತ ಕಾರ್ಯಕ್ರಮ, ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯ ನನ್ನ ತಾಯಿಯಂದಿರೇ, ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸೀಮೆವ ತಾಯಿಯ ಒಂದು ಟೆಸ್ಟ್ ಕಮಿಟಿಯ ಅವರಿವರೆನ್ನೋದೇ ಎಲ್ಲ ಸರ್ವ ಸದಸ್ಯರೇ, ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಸೀಮೆವ ತಾಯಿಗೆ ಒಂದು ಭೂಮಿ ದಾನವನ್ನು ಮಾಡಿರ್ತಕ್ಕಂಥ ಭೂದಾನಿಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳಗ್ತಿರ್ತಕ್ಕಂಥ ಚೈತನ್ಯ ರೂಪ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ಒಂದು ದೇವಿ ಅರ್ಚಕರಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ, ಬಹುಶಃ ನನ್ನ ಕನಸು ಮನಸ್ಸಿನೊಳಗೂ ನಾ ಅನ್ಕೊಂಡಿದ್ದಿದ್ದಿಲ್ಲ ಈ ರೀತಿಯಾಗಿ ಅದು ಸೀಮೆವ ತಾಯಿ ಜಾತ್ರೆ ನಡೀತದ ಅಂತ. 2-3 ಬಾರಿ ಬಂದ್ರ ಅಲ್ಲಿ ಮನಿ ಮುಂದೆ ಜಾತ್ರೆ ಆಗ್ತಿತ್ತು. ಇಂಥ ಒಂದು ಅವಕಾಶವನ್ನ ಸೀಮೆವ ತಾಯಿ ಮಾಡಿಕೊಟ್ಟಾಳ ಅಂತಂದ್ರ ಯಾರ್ಯಾರ ಮನಸ್ಸಿನೊಳಗೆ ಯಾವ ರೀತಿ ಹೋಗಿ ಎಂತ ಕೆಲಸ ಮಾಡ್ಯಾಳ ಅನ್ನಕ ಅಸಾಧ್ಯವಾಗಿರ್ತಕ್ಕಂಥದ್ದು. ಯಾಕೆ ನಿಮಗೆ ಈ ಮಾತನ್ನ ಹೇಳ್ಬೇಕಾಗ್ಯದ ಅಂತಂದ್ರ, ದಾನದಲ್ಲಿ ಅನೇಕ ದಾನಗಳದಾವ. ಅನ್ನದಾನ, ಕನ್ಯಾದಾನ, ಭೂದಾನ, ಗೋದಾನ, ವಸ್ತ್ರದಾನ, ಹಿಂಗ ಇನ್ನೂ ಅನೇಕ ದಾನಗಳದಾವ. ಆ ದಾನಗಳಲ್ಲಿ ಈ ಭೂದಾನ ಮಾಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಸೀಮೆವ ತಾಯಿ ಜನ್ಮ ಜನ್ಮಾಂತರ ಅಲ್ಲ, 7 ಜನ್ಮದವರೆಗೆ ಆ ಮನೆತನಕ ಎಂದೆಂದು ಅನ್ನ ಕಮ್ಮ ಮಾಡುವುದಿಲ್ಲ, ಎಂದೆಂದು ಆ ಮನೆತನಕ ಕಷ್ಟ ಕಾರ್ಪಣ್ಯ ತರುವುದು. ಇಲ್ಲಿ ಮಾತ್ರ ನೆನಪಿನೊಳಗೆ ಇಟ್ಕೋಬೇಕು ತಾವೆಲ್ಲರೂ. ಇನ್ನೊಂದು 11 ಅಥವಾ 12 ಜನ ಸರ್ವ ಸದಸ್ಯರೆಲ್ಲ ಕೂಡಿ ಒಂದು ಟೆಸ್ಟ್ ಕಮಿಟಿಯನ್ನು ಮಾಡಿ ಇದಕ್ಕೊಂದು ಟ್ರಸ್ಟ್ ತಯಾರು ಮಾಡಿ, ಒಬ್ಬರಿಗೆ ಕರೆದಿರಬಹುದು ಅಥವಾ ಒಬ್ಬರಿಗೆ ಕರಿಲಿಕ್ಕಿಲ್ಲ. ಈ ಒಂದು ತೋಟದಾಗಾಯ್ತು, ಊರಾಗಾಯ್ತು, ಒಬ್ಬರಿಗೆ ಹೇಳಿರಬಹುದು ಅಥವಾ ಒಬ್ಬರಿಗೆ ಹೇಳಕ್ಕಿಲ್ಲ. ಅವರಿವರು ಏನದು ಯಾರು ಅಪಾರ್ಥ ತಿಳ್ಕೋಬಾರ್ದು. ಇದು ಯಾರು ಒಬ್ಬರ ಮನೆ ಕೆಲಸ ಅಲ್ಲ, ಇದು ದೇವರ ಕೆಲಸ. ಇದು ದೇವರ ಕೆಲಸ ಐತಪ್ಪ ಅಂತಂದ್ರೆ ಇದು ನಮ್ಮ ಕೆಲಸ ಅಂತ ನಾವೆಲ್ಲರೂ ಭಾವಿಸ್ಕೊಂಡು ಬರ್ಬೇಕು. ಅದನ್ನೇ ನಾವು ಮನಸ್ಸಿನೊಳಗೆ ಇಟ್ಕೊಂಡು ನಮ್ಮನ್ನು ಕರೆದಿಲ್ಪ, ದೊಡ್ಡವ್ರಿಗೆ ಕರಿತಾರ, ಅವ್ರಿಗೆ ಕರಿತಾರ ಅನ್ನುವಂತ ಭಾವ ನಾವು ಇಟ್ಕೋಬಾರ್ದು. ಯಾರಲ್ಲಿ ಸಮಭಾವ ಇರ್ತದ, ಯಾವರಲ್ಲಿ ಒಂದ ತುಂಬಿದ ಗುಣ ಇರ್ತದ, ತುಂಬಿದ ಹೊಳೆ ಅಂತೆ, ಅಂತ ಪುಣ್ಯಾತ್ಮರಿಗೆ ಭಗವಂತ ಯಾವತ್ತಿದ್ರು ಕಷ್ಟದೊಳಗ ಕೈ ಹಿಡಿದ ಮೇಲೆ ಎಬ್ಸ್ತಾನ. ಇನ್ನ ಅನೇಕ ಕಾರ್ಯಕ್ರಮಗಳು ಇರುವುದರಿಂದ ಎಲ್ಲಾ ಸರ್ವ ಗಣ್ಯ ಮಾನ್ಯರ ಪರವಾಗಿ ನನಗೆ 2 ನಿಮಿಷ ಅವಕಾಶ ಕೊಟ್ಟಾರ. ದಾನದಲ್ಲಿ ಎಂತ ಶಕ್ತಿ ಅದ, ಬರೇ 2 ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಸ್ವಲ್ಪ ಲಕ್ಷ ಕೊಟ್ಟ ಕೇಳ್ರಿ. ಹಲ್ಲೂರ ಅನ್ನತಕ್ಕಂತ ಒಂದು ಊರು ಒಳಗ ಗಂಡ ಹೆಂಡತಿ ನಿಜವಾದ ಅನ್ಯೋನ್ಯದಿಂದ ಸಂಸಾರ ಮಾಡ್ತಿದ್ರು. ಗಂಡನಲ್ಲಿ ಏನಾದ್ರೂ ಒಂದು ದಾನ ಮಾಡ್ಬೇಕನ್ನುವಂತ ಅಪೇಕ್ಷೆ ಇರ್ತಿತ್ತು. ಖರೆ ಮನೆಯಲ್ಲಿ ಇದ್ದಿರ್ತಕ್ಕಂಥ ಮಾಲಕತಿದು ಅದಕ್ಕ ತಕರಾರು ಇರ್ತಿತ್ತು. ಅಕಸ್ಮಾತ್ ಯಾರು ಭಿಕ್ಷುಕರು ಮನೆ ಮುಂದೆ ಬಂದ್ರಂದ್ರ ಅವ್ರ ಸೀಮೆ ದಾಟಿ ಹೋಗತಕ್ಕ ಅಂಗಳಾಗ
ನಿತ್ತು ಬಿಡ್ತಿದ್ಲ ತಾಯಿ. ಹಿಂಗ ಎಷ್ಟೋ ದಿವಸ ನಡೀತಿದ್ವು. ದಾನ ಇಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪರೋಪಕಾರ ಇಲ್ಲ. ಹಸ್ತಿನಂದ ಅವ್ರಿಗೆ ಅನ್ನ ಕೊಡಂಗಿಲ್ಲ, ನೀರಾಡಿಸಿದವ್ರಿಗೆ ಒಂದ್ ಚರಿಗೆ ನೀರು ಕೊಡ್ಲಿಲ್ಲ. ಗಂಡ ವಿಚಾರ ಮಾಡಿದ, ಇನ್ ಹೆಂಗ ಮಾಡುದು? ಮುಸುರುಗೈಲಿ ನಾವು ನನ ಹೊಡಿಲಿಲ್ಲ, ಮುಂದೆ ಭಗವಂತಗ ನಾವು ಹೋಗಿ ಏನಂತ ಹೇಳುನು ವಿಚಾರ ಇತ್ತು. ಅಚಾನಕ ಏನಾಗಿ ಬಿಡ್ತಪ್ಪ ಅಂತಂದ್ರ, ಶನಿವಾರ ಸಂತಿ ಕಾಯಿಪಲ್ಲೆ ತರಾಕ ಊರಾಗ ಹೋಗಕ್ಕಿಂತ ಮೊದಲ ಹೆಣ್ಮಗಳು ಏನ್ ಮಾಡಿದ್ಲು, ಮನ್ಯಾಗ ಅಡಿಗೆ ಮಾಡಿದ್ಲು. ಅಡಿಗೆ ಮಾಡಿ ಒಂದು ಬೋಗಾನ್ಯಾಗ ಸಜ್ಜಕಕ್ಕ ಹೆಸರಿಟ್ಟು ಎಲ್ಲಾ ಹುಗ್ಗಿ ಹಾಕಿ ಎಲ್ಲಾ ರೆಡಿ ಮಾಡಿ, ಬೆಲ್ಲ ಹಾಕಿ ರೆಡಿ ಮಾಡಿ ಗಂಡ ಹೇಳು, ಒಲಿ ಮ್ಯಾಗ ಸಜ್ಜಕಕ್ಕ ರೆಡಿ ಮಾಡಿ ಇಟ್ಟಿನಿ, ಅದು ಎಲ್ಲ ಕುದ್ದು ರೆಡಿ ಆದ ಮೇಲೆ ಒಲಿ ಮ್ಯಾಗಿಂದ ಎಳಿಸಿಡು ಅಂತೇಳಿ ಗಂಡಗೆ ಹೇಳಿ ಕೈಚಲ್ ತಗೊಂಡು ಸಂತಿಗೆ ಹೋದ್ಲು. ಈ ಕಡೆ ತಾಯಿ ಸಂತಿಗೆ ಹೋದ್ಲು, ಈ ಕಡೆ ಭಿಕ್ಷುಕ್ ಬಂದ. ನನಗ ಶಿಮೇವ್ ತಾಯಿ ಹೌದರ ಇವತ್ತು ಅವಕಾಶ ಕೊಟ್ಲ ತಿಳ್ಕೊಂಡ, ಅದನ್ನೇ ಬೋಗಾನಿ ಎತ್ತಿ ಅವನಿಗೆ ಕೊಟ್ಟು ಬಿಟ್ಟು ತಗೊಂಡು ಹೋಗಿಬಿಡು, ಇನ್ನೊಂದು ನಿಮಿಷ ಇಲ್ಲಿ ನಿಲ್ಬೇಡ. ನಿತ್ಯ ಅಂದ್ರೆ ನಿನಗ ಅಲ್ಲ, ನಿನ್ನ ಜೊತೆ ನನಗೂ ಬರ್ತೈತಿ, ಹೊರಗೆ ಬೀಳುವಂತ ಪ್ರಸಂಗ ಬರ್ತೈತಿ ಅಂದ. ಆ ಬೋಗಾನಿ ತಗೊಂಡ್ ನಾವು ಹೋಗಿಬಿಟ್ಟ. ಸಂತಿ ಮಾಡ್ಕೊಂಡು ಹೆಣ್ಮಗಳು ಬಂದ್ಲು. ಬಂದ ನೋಡ್ತಾಳ, ಒಲಿ ಮ್ಯಾಗ ಬೋಗಾನಿ ಇಲ್ಲ. ಎಲ್ಲಿ ಹೋಗ್ಯದ ಬೋಗಾನಿ ಅಂದಾಗ ಎಮ್ಮೆ ಹರ್ಕೊಂಡಿತ್ತು, ಕಟ್ಟಿ ಬರೋಗುಡ್ದ ನಾಯದು ಓದಿರ್ಬೇಕು. ನಾಯನ್ ನೋಡಿಲ್ಲ ನಾವು, ನಾಯನ್ ನೋಡಿಲ್ಲ ಅದನ್ನ ನಾವು. ಅವಾಗ ಇನ್ನೇನ ಮತ್ತ ನಾ ಹೇಳಿ ಹೋಗಿನಿ, ನೀ ನನ್ನ ಮಾತು ಕೇಳಿಲ್ಲ ಅಂತ ಗಂಡಗಟ್ಟು ಬೇದ್ಲು, ಬೇಯಿಸ್ಕೊಂಡ ಇರ್ಲಿ ಬಿಡತ್ತಂದ. ಮುಂದೆ ಒಂದು ದಿವಸ ಗಂಡ ಹೆಂಡತಿ ಒಂದೇ ದಿವಸ ಒಂದೇ ಟೈಮಕ್ಕ ಏಕಕಾಲಕ್ಕೆ ಮರಣ ಹೊಂದಿದ್ರು. ಅವರಿಬ್ಬರು ಸ್ವರ್ಗದಾಗ ಹೋದ್ರು. ಅವತ್ತಿನ ಊಟ ಹುಗ್ಗಿ, ಹಾಲ, ತುಪ್ಪ ನಡೆದಿತ್ತು. ಹೆಣ್ಮಕ್ಳ ಪಂತ್ಯಾಗ ಹೆಣ್ಮಗಳು ಕೂತಲು, ಗಂಡು ಮಕ್ಕಳ ಪಂತ್ಯಾಗ ಗಂಡ ಕೂತ. ಹುಗ್ಗಿ ನೀಡ್ಕೋತ ಬಂದ್ರು. ಆ ಪಂಕ್ತಿ ಒಳಗ 2ನೇ ನಂಬರ್ಕ್ ಮತ್ತ ಹಾಲು ಹಾಕೋತ ಬಂದ್ರು. ಈ ಗಂಡಗೂ ಹಾಲು ಹಾಕೋದ್ ಬಿಟ್ರು, ಹೆಂಡತಿಗೂ ಹಾಲು ಹಾಕೋದ್ ಬಿಟ್ರು. ತುಪ್ಪ ಹಾಕವ್ರು ಬಂದ್ರು. ಗಂಡಗೂ ತುಪ್ಪ ಹಾಕಲಿಲ್ಲ, ಹೆಂಡತಿಗೂ ತುಪ್ಪ ಹಾಕಲಿಲ್ಲ. ಗಂಡಗ ಸೊನ್ನೆ ಮಾಡಿ ಕೇಳ್ತಾಳ, ನಾವ್ ಏನ್ ಮಾಡಿವಿ ಅಂತದ, ನಮ್ಗೆ ಯಾಕೆ ಹಾಲ ತುಪ್ಪ ಹಾಕ್ಲಿಲ್ಲ? ಅವಾಗ ಗಂಡ ಹೇಳ್ತಾನ, ನಾವು ಎಟ್ಟು ಕೊಟ್ಟಿವಿ ಅಟ್ಟೆ ಕೊಡ್ತಾರ, ನಾವು ಎಟ್ಟು ಕೊಟ್ಟಿವಿ ಅಟ್ಟೆ ಕೊಡ್ತಾರ ನಾವು. ಹಿಂಗ ಅಂದ್ರ ಏನ ಅಂದ್ರೆ ಅಂತಿ, ನಾ ಹುಗ್ಗಿ ಅಟ್ಟ ದಾನ ಮಾಡೀನಿ, ನಮ್ಗೆ ಹುಗ್ಗಿ ಹಾಕ್ಯಾರ, ತುಪ್ಪನೂ ಕೊಟ್ಟಿಲ್ಲ, ನಾ ಹಾಲು ಕೊಟ್ಟಿಲ್ಲ, ಎಲ್ಲಿದು ಕೊಡ್ತಾರ? ಹೆಂಗ ಏನಿದು ಅಂತಂದಾಗ, ನೀ ಶನಿವಾರ ದಿವಸ ಊರಾಗ ಸಂತಿಗೆ ಹೋದಾಗ ನಾ ಸಜ್ಜಕ ದಾನ ಮಾಡೀನಿ, ನಮ್ಮ ಪಾಲಿಗೆ ಹುಗ್ಗಿ ಬಂದೈತಿ, ನಾ ಹಾಲು ದಾನ ಮಾಡಿಲ್ಲ, ತುಪ್ಪ ದಾನ ಮಾಡಿಲ್ಲ, ನಮ್ಮ ಪಾಲಿಗೆ ಅದು ಬರಂಗಿಲ್ಲ. ಅವಾಗ ಏನ್ ತಿಳಿದ್ಲು, ದವಳವನ ನೆಲುವಿನ ಮ್ಯಾಲ ಹಾಲಿದ್ದು, ಅದರ ಮ್ಯಾಲ ತುಪ್ಪಿತ್ತು, ಅದನ್ನಟ್ಟು ನೀಡಬಾರ್ದೇನತ್ತಿ ಅಂತಂದ್ಲು. ಖರೆ ಒಡದ್ ಹೋದ ಮುತ್ತ ಆಡಿದ ಮಾತ ಹೊಳೆ ಬರ್ತೈತೇನ್ರಿ? ಸತ್ ಹೋಗ್ಯಾರ ಹೊಳೆ ಬರುದಿಲ್ಲ. ನಮಗೆ ಈ ಶರೀರ ಭಗವಂತ ಕೊಟ್ಟಾಗ ಏನು ನಾವು ದಾನ ಮಾಡ್ತೀವಿ, ಅದು ನಮ್ಮ ಕಾಲ ನಮ್ಮ ಮಕ್ಕಳ ಕಾಲ ಮೊಮ್ಮಕ್ಕಳ ಕಾಲ ಮರಿಮಕ್ಕಳ ಕಾಲಕ್ಕೂ ಬರ್ತದೆ. ಈ ಮಾತು ನೆನಪಿನಾಗ ಇಟ್ಕೋರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ 2 ಮಾತುಗಳನ್ನ ತಮ್ಮ ಪಾದಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ.